ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ದುಂ ದುರ್ಗಾಯೇ ನಮಃ. ನಮಸ್ಕಾರ ವೀಕ್ಷಕರೇ. ವೃಷಭ ರಾಶಿಯವರಿಗೆ ಆಗಸ್ಟ್ 9ರಿಂದ 15ನೇ ತಾರೀಕುವರೆಗೂ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ಕೆಲಸದಲ್ಲಿ ಧನಾತ್ಮಕ ಮುನ್ನಡೆ, ಪ್ರಗತಿ ಕಂಡು ಬರಲಿವೆ. ಪ್ರಮೋಷನ್, ತುಂಬ ಸಮಯದಿಂದ ನೀವು ಪ್ರಮೋಷನ್ಗೋಸ್ಕರ ವೇಟ್ ಮಾಡ್ತಾ ಇದ್ದರೆ ಅಥವಾ ಸಂಬಳದ ಹೆಚ್ಚಳಗೋಸ್ಕರ ನೀವು ಕಾಯ್ತಾ ಇದ್ದರೆ ಪ್ರಮೋಷನ್ ಮತ್ತು ಸಂಬಳದ ಹೆಚ್ಚಳ ಆಗುವ ಸಾಧ್ಯತೆ ಇದೆ ಈ ವಾರ. ನಿಮ್ಮ ಡಿಸಿಪ್ಲಿನ್ ಮತ್ತು ಹಾರ್ಡ್ ವರ್ಕನ್ನು ನಿಮ್ಮ ಹೈಯರ್ ಮ್ಯಾನೇಜ್ಮೆಂಟ್ ಮತ್ತು ನಿಮ್ಮ ಸೀನಿಯರ್ಸ್ ಕೊಲೀಗ್ಸ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ, ಅಂದರೆ ಅಪ್ರಿಷಿಯೇಟ್ ಮಾಡ್ತಾರೆ ನಿಮ್ಮ ಹಾರ್ಡ್ ವರ್ಕನ್ನು ನೋಡಿ. ನೀವು ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಈ ವಾರ ಮತ್ತು ಮುಂದೆ ಬರುವ ಟಾರ್ಗೆಟ್ ಮತ್ತು ಇನ್ಸೆಂಟಿವ್ಸ್ ಬಗ್ಗೆ ಡಿಸ್ಕಷನ್ ಕೂಡ ಮಾಡುವ ಸಾಧ್ಯತೆ ಇದೆ. ಈ ವಾರ ಟೀಮ್ ವರ್ಕಿಂದ ತುಂಬ ಸಹಾಯ ಆಗುತ್ತೆ. ಈ ಹಿಂದೆ ಆಗಿದ್ದ ಗ್ರಾಹಕರ ಜೊತೆ ಭಿನ್ನಾಭಿಪ್ರಾಯಗಳು ಇರಲಿ ಅಥವಾ ಸಹ ಉದ್ಯೋಗಿಗಳೊಂದಿಗೆ ಸಂವಹನವು ಸುಧಾರಿಸಲಿವೆ. ಅದರಿಂದ ಬಾಕಿ ಉಳಿದಿರುವ ಕೆಲಸದಲ್ಲಿ ನೀವು ಬೇಗ ಪೂರ್ಣಗೊಳಿಸಬಹುದು. ಹಳೆಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈ ವಾರ ಉತ್ತಮ ಸಮಯವಾಗಿದೆ. ಈ ವಾರ ನೀವು ಜಾಬ್ ಬದಲಾವಣೆಯ ಬಗ್ಗೆ ಆಲೋಚನೆ ಏನಾದರೂ ಮಾಡ್ತಾ ಇದ್ದರೆ ಆತುರದ ನಿರ್ಧಾರ ಅಥವಾ ಎಮೋಷ್ನಲ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ನೀವು ಅವಾಯ್ಡ್ ಮಾಡಬೇಕು. ಅಥವಾ ವೃತ್ತಿಯ ಪ್ರಮುಖ ಹೆಜ್ಜೆ ತೆಗೆದುಕೊಳ್ಳುವುದು ಅವಾಯ್ಡ್ ಮಾಡಿ. ಹಲವಾರು ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡುವ ಬದಲು ಸದ್ಯಕ್ಕೆ ಪೆಂಡಿಂಗ್ ಕೆಲಸಗಳನ್ನು ಕಂಪ್ಲೀಟ್ ಮಾಡುವುದರಲ್ಲಿ ಹೆಚ್ಚು ಗಮನ ವಹಿಸಿ. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಆದಾಯದ ಹರಿವು ಚೆನ್ನಾಗಿರುತ್ತೆ. ಹೊಸ ಮೂಲಗಳಿಂದ ಆದಾಯ ಬರುವ ಸಾಧ್ಯತೆ ಇದೆ. ಹಳೆಯ ಆರ್ಥಿಕ ಸಮಸ್ಯೆಗಳು ಬಗೆಹರಿಯಲಿವೆ. ತುಂಬ ಸಮಯಗಳಿಂದ ಸಿಲುಕಿಕೊಂಡಿದ್ದ ಹಣ ನಿಮ್ಮ ಕೈ ಸೇರಲಿದೆ. ಅಂದರೆ ಯಾರಿಗೋ ಸಾಲ ಕೊಟ್ಟಿರ್ತೀರಾ, ಅವರು ಈ ವಾರ ನಿಮಗೆ ತಂದು ತಲುಪಿಸ್ತಾರೆ. ರಿಯಲ್ ಎಸ್ಟೇಟ್ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭದಾಯಕ ಒಪ್ಪಂದಗಳು ಕೈಗೂಡಲಿವೆ. ಕುಟುಂಬದ ಶುಭ ಕಾರ್ಯಗಳು ಅಥವಾ ಸೌಕರ್ಯಗಳಿಗಾಗಿ ಹಣ ವ್ಯಯವಾಗುವ ಸಾಧ್ಯತೆ ಇದೆ. ಈ ವಾರ ಯಾರಿಗೂ ದೊಡ್ಡ ಮೊತ್ತದ ಸಾಲ ನೀಡಬೇಡಿ, ಯಾರಿಗೂ ದುಡ್ಡು ಕೊಡಕ್ಕೆ ಹೋಗಬೇಡಿ. ಯಾವುದೇ ಒಪ್ಪಂದಗಳಿಗೆ ಸಹಿ ಮಾಡುವ ಮುನ್ನ ನಿಯಮಗಳನ್ನು ಸರಿಯಾಗಿ ಓದಿ. ವಿದ್ಯಾರ್ಥಿಗಳಿಗೆ ಹೇಳಬೇಕಾದ್ರೆ ನಿಮ್ಮ ಗಮನ ಮತ್ತು ಬುದ್ಧಿಶಕ್ತಿ ತೀಕ್ಷ್ಣವಾಗಿರುತ್ತೆ. ಯಾವುದೇ ಕಷ್ಟಕರವಾದ ಸಬ್ಜೆಕ್ಟ್ಗಳ ಡೌಟ್ಗಳಿಗೆ ಗುರುಗಳ ಅಥವಾ ಹಿರಿಯ ಸಹೋದರರ ಕಡೆಯಿಂದ ಉತ್ತಮ ಮಾರ್ಗದರ್ಶನ ಮತ್ತು ಸಹಾಯ ಸಿಗಲಿವೆ. ಕಾಂಪಿಟೇಟಿವ್ ಎಕ್ಸಾಮ್ಸು, ಎಂಟ್ರೆನ್ಸ್ ಎಕ್ಸಾಮ್ ಸಿದ್ಧತೆ ನಡೆಸ್ತಾ ಇರೋರಿಗೆ ತುಂಬ ಚೆನ್ನಾಗಿದೆ. ಹೈಯರ್ ಎಜುಕೇಷನ್ಗೋಸ್ಕರ ವಿದೇಶಕ್ಕೆ ಹೋಗಿ ಓದಬೇಕು ಅಂತ ಅಂದ್ಕೊಂಡಿರೋರಿಗೆ ಅಡೆತಡೆಗಳೆಲ್ಲ ನಿವಾರಣೆ ಆಗುತ್ತೆ ಈ ವಾರ. ಕುಟುಂಬದ ವಿಚಾರ ಹೇಳಬೇಕಾದ್ರೆ ನಿಮ್ಮ ಒಡ ಹುಟ್ಟಿದವರಿಂದ ಆಸ್ತಿ ಅಥವಾ ವೈಯಕ್ತಿಕ ವಿಷಯಗಳಲ್ಲಿ ಉತ್ತಮ ಬೆಂಬಲ ಸಿಗಲಿವೆ. ಮನೆಯಲ್ಲಿ ಶುಭ ಕಾರ್ಯಗಳ ಚರ್ಚೆ ನಡೆಯಬಹುದು. ಮದುವೆ, ಮುಂಜಿ ಅಥವಾ ಗೃಹ ಪ್ರವೇಶದಂತಹ ಕಾರ್ಯಗಳ ಬಗ್ಗೆ ಗಂಭೀರ ಚರ್ಚೆ ನಡೆಯಬಹುದು. ವೀಕೆಂಡ್, ವಾರದ ಅಂತ್ಯದಲ್ಲಿ ಕುಟುಂಬದ ಸದಸ್ಯರೊಂದಿಗೆ ದೂರದ ದೇವಸ್ಥಾನಗಳಿಗೆ ಅಥವಾ ಪ್ರೇಕ್ಷಣೀಯ ಸ್ಥಳಗಳಿಗೆ ಸಣ್ಣ ಪ್ರಯಾಣ ನಡೆಸುವ ಸಾಧ್ಯತೆ ಇದೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಮುನಿಸು, ದೂರವಾಗಿ ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳುವುದು ಹೆಚ್ಚಾಗುತ್ತೆ. ಮತ್ತು ಈ ಸಮಯದಲ್ಲಿ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿವೆ. ಆದರೆ ತಂದೆಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸುವುದು ಒಳ್ಳೆಯದು. ಕುಟುಂಬದವರ ಜೊತೆ ಚರ್ಚೆಗಳ ಸಮಯದಲ್ಲಿ ಮಾತಿನ ಮೇಲೆ ನೀವು ನಿಗಾ ವಹಿಸಬೇಕು. ಅನಗತ್ಯ ವಾದಗಳು ಮಾಡೋದ್ರಿಂದ ಮನೆಯ ವಾತಾವರಣವು ಕೆಡಿಸಬಹುದು. ಮಕ್ಕಳ ವಿದ್ಯಾಭ್ಯಾಸ ಅಥವಾ ನಡವಳಿಕೆಯಲ್ಲಿ ಸ್ವಲ್ಪ ಹೆಚ್ಚಿನ ಗಮನ ನೀವು ಹರಿಸಬೇಕಾಗುತ್ತೆ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಆದರೆ ವಾತಾವರಣ ಬದಲಾವಣೆಯಿಂದಾಗಿ ಸ್ಕಿನ್ ಅಲರ್ಜಿ, ಮೂಳೆಗೆ ಸಂಬಂಧಿಸಿದ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ನಿಮಗೆ ಶುಗರ್, ಥೈರಾಯ್ಡ್ ಇದ್ದರೆ ಆಹಾರದ ಕ್ರಮದ ಕಡೆಗೆ ನೀವು ಹೆಚ್ಚಿನ ಗಮನ ಹರಿಸುವುದು ಮುಖ್ಯ. ಮತ್ತು ಮನೆಯಲ್ಲಿ ಸಣ್ಣ
ಭಿನ್ನಾಭಿಪ್ರಾಯ, ಸ್ಟ್ರೆಸ್ಸು, ಟೆನ್ಷನ್ಸ್ ಏನೇ ಇದ್ರೂ ಅದರಿಂದ ನಿಮಗೆ ಮೆಂಟಲಿ ಸ್ಟ್ರೆಸ್ ಆಗಬಹುದು. ಪ್ರತಿದಿನ 15 ನಿಮಿಷ ವಾಕ್ ಮಾಡಿ. ಮತ್ತು ಈ ವಾರ ನೀವು ವಾಹನ ಚಲಾಯಿಸುವಾಗ ನೋಡಿ, ನಿಮ್ಮ ಧನಸ್ಥಾನದಲ್ಲಿ ಕುಜ ನೇರವಾಗಿ ಸಪ್ತಮ ದೃಷ್ಟಿ ನಿಮ್ಮ ಅಷ್ಟಮ ಸ್ಥಾನಕ್ಕೆ ಬೀರ್ತಾ ಇರೋದ್ರಿಂದ ವಾಹನವನ್ನು ಚಲಾಯಿಸುವಾಗ ಎಚ್ಚರಿಕೆಯಿಂದ ನೀವು ಚಲಾಯಿಸಬೇಕಾಗುತ್ತೆ. ಮತ್ತು ಹೊರಗಡೆ ಆಹಾರವನ್ನು ನೀವು ಸೇವನೆ ಮಾಡೋದು ಕಮ್ಮಿ ಮಾಡಬೇಕಾಗುತ್ತೆ ಈ ವಾರ. ಪರಿಹಾರ ಬಂದು, ನಿಮ್ಮ ರಾಶ್ಯಾಧಿಪತಿ ಶುಕ್ರ ಬಂದು ಪಂಚಮ ಭಾವದಲ್ಲಿ ಕನ್ಯಾ ರಾಶಿಯಲ್ಲಿ ನೀಚನಾಗಿರೋದ್ರಿಂದ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ಮತ್ತು ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ, ಸಿಹಿ ನೈವೇದ್ಯವನ್ನು ಅರ್ಪಿಸಿ ಮತ್ತು ಶ್ವೇತವರ್ಣದ ವಸ್ತ್ರವನ್ನು ದಾನವಾಗಿ ಕೊಡಿ. ಅಥವಾ ಅಕ್ಕಿಯಿಂದ ಮಾಡಿದ ಸಿಹಿಯನ್ನು ಬಡವರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ದಾನ ಮಾಡೋದ್ರಿಂದ ಸ್ವಲ್ಪ ಗ್ರಹಗಳ ಅಶುಭ ಕಡಿಮೆ ಆಗುತ್ತೆ. ಹಸುಗಳಿಗೆ ಆಹಾರವನ್ನು ನೀಡಿ, ಶಿವಲಿಂಗಕ್ಕೆ ಹಾಲಿನ ಅಥವಾ ನೀರಿನ ಅಭಿಷೇಕವನ್ನು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.